ಚಿಂಚೋಳಿ ಪಟ್ಟಣದಲ್ಲಿ ನೂತನವಾಗಿ ಅಪೆಕ್ಸ್ ಆಸ್ಪತ್ರೆಯನ್ನು ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್, ಚಿಂಚೋಳಿ ಪಟ್ಟಣದಲ್ಲಿ ನೂತನವಾಗಿ ಅಪೆಕ್ಸ್ ಆಸ್ಪತ್ರೆಯನ್ನು ಮಾಡಿದ ಡಾಕ್ಟರ್ ಶೇಖ್ ಅಬ್ದುಲ್ ಅಜೀಜ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಯಾಕೆ ಅಂದರೆ ಅವರು ವಿದೇಶದಲ್ಲಿದ್ದು ಅನೇಕ ಹಣ ಸಂಪಾದನೆ ಮಾಡಬೇಕಾಗಿತ್ತು. ಆದರೆ ಅವರು ವಿದೇಶವನ್ನ ಬಿಟ್ಟು ತಮ್ಮ ತಾಲೂಕಿನ ಜನರಿಗೆ ಸೇವೆ ನೀಡಲು ಬಂದಿದ್ದಾರೆ. ಈ ವಿಷಯ ಬಹಳ ಸಂತೋಷವಾಗುತ್ತದೆ ಎಂದು ತಿಳಿಸಿದರು. सिर्फ देखने रमेश पोस्ट ऑफिस से 2 वर्ड्स वेट करके OTP है सर तो स्लो एमएलए सर आप अंदर नहीं ఇక్కడ వస్తారు ಯಾರಿಗರೆ ಪೇಷಂಟ್ ಮಾಡಿ ಸಾಪ್ ನಾವು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆದ್ಮೇಲೆ ಸಣ್ಣ ಒಂದು ಬೇರೆ ಫೀಲ್ಡ್ಗೆ ಹೋಗ್ತೀವಿ. MBBS ಅಂದ್ರೆ ಒಂದು ಹೊಸದೇ ಗೊತ್ತೇ ಇರಲ್ಲ. ನಾವು ಸ್ಟಾರ್ಟಿಂಗ್ ಇಂದ ಫಸ್ಟ್ ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಅನಾಟಮಿ ಸ್ಟಾರ್ಟ್ ಆಗ್ಬೇಕಿದ್ರೆ ಲ್ಯಾಬ್ ಅನಾಟಮಿಯಲ್ಲಿ ನಾವು ಸ್ಟಾರ್ಟ್ ಮಾಡಿ ಹೊಸ ಫಸ್ಟ್ ಸ್ಟೆಪ್ ತಗೊಂಡು ಒಂದೇ ಗುರಿ ಇಟ್ಕೊಂಡು ಪೇಷಂಟ್ಗೆ ನಾವು ಆರೋಗ್ಯ ಸರಿ ಮಾಡಿಸ್ಬೇಕು, ಎಲ್ಲ ನಾವು ರಕ್ಷಣೆ ಕೊಡಬೇಕು, ನಾವು ಸೇವೆ ಸಲ್ಲಿಸಬೇಕು. ಏನೇ ಇರಲಿ, ಹಗಲು ಇರಲಿ ರಾತ್ರಿನಾಗೂ ಇರಲಿ, ನಮ್ಮ ಗುರಿ ಒಂದೇ, ಪೇಷಂಟ್ಗೆ ಚಿಕಿತ್ಸೆ ಪಡಿಸ್ಬೇಕು, ಒಳ್ಳೇದಾಗಬೇಕು ಅಂತ. ಆ ನಿಟ್ಟಿನಲ್ಲಿ ನಾವು MBBS ಮಾಡಿ MD MS PG ಮಾಡ್ತೀವಿ. PG ಮಾಡಿ ಅದೇ ಹೇಳ್ದಂಗೆ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಡಾಕ್ಟರ್ ಆಗಿ ನೆಕ್ಸ್ಟ್ ಕಮರ್ಷಿಯಲ್ ಆಗ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸುಭಾಷ್ ರಾಠೋಡ್ ಮಾತನಾಡಿ, ಚಿಂಚೋಳಿ ನಗರದಲ್ಲಿ ಅಪೆಕ್ಸ್ ಆಸ್ಪತ್ರೆ ಮಾಡಿದ್ದು ನಮಗೆ ಸಂತೋಷದ ಸುದ್ದಿಯಾಗಿದ್ದು, ಡಾಕ್ಟರ್ ಅಬ್ದುಲ್ ಶೇಖ್ ಅಜೀಜ್ ಅವರು ತಮ್ಮ ಸೇವೆಯನ್ನು ಕಲಬುರಗಿಯಲ್ಲಿಯೂ ಹಾಗೂ ಬೆಂಗಳೂರಿನಲ್ಲಿಯೂ ಹಾಗೂ ಈ ದೇಶದಲ್ಲಿಯೂ ಸೇವೆ ಮಾಡಿ ಅನೇಕ ಹಣ ಗಳಿಸಬಹುದಾಗಿತ್ತು. ಆದ್ರೆ ಅವರು ತಂದೆ ತಾಯಿ ಹಾಕಿಕೊಟ್ಟ ಮಾರ್ಗದರ್ಶನದಂತೆ ಅವರು ತಮ್ಮ ಊರಿನಲ್ಲೇ ಮಾಡಿದ್ದು ಜನರಿಗೆ ಆರೋಗ್ಯ ಸೇವೆ ನೀಡುತ್ತಿದ್ದು ಬಹಳ ಸಂತೋಷವಾಗಿದೆ ಎಂದು ಹೇಳಿದರು. ನಮಗೆ ಸಾಮಾಜಿಕ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮೆಲ್ಲರಿಗೂ ಈ ಹಾಸ್ಪಿಟಲ್ ಪ್ರಾರಂಭ ಆಗಿದ್ದು ಅತ್ಯಂತ ಸಂತೋಷದ ಸಂಗತಿ. ಚಿಂಚೋಳಿಯಲ್ಲಿ, ಅದನ್ನು ಕಲಬುರಗಿ ಪಟ್ಟಣದಿಂದ ಸುಮಾರು 80 ಕಿಲೋಮೀಟರ್ ದೂರ ಇರ್ತಕ್ಕಂಥ ಚಿಂಚೋಳಿ ಮತ್ತು ಬೀದರ್ದಿಂದ ಸುಮಾರು 50 ಕಿಲೋಮೀಟರ್ ದೂರ ಇರತಕ್ಕಂಥ ನಮಗೆ ಅತಿ ಹೆಚ್ಚು ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅವಶ್ಯಕತೆ ಇದೆ. ಜನರಿಗೆ ಆರೋಗ್ಯ ಸೌಲಭ್ಯ ನೀಡಲಿಕ್ಕೆ ಬರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಅದರವಾಗಿ ಡಾಕ್ಟರ್ ಶೇಖ್ ಅಬ್ದುಲ್ ಅಜೀಜ್ ಅವರು ಮನಸ್ಸು ಮಾಡಿದ್ರೆ ಕಲಬುರಗಿ ಸಿಟಿನಲ್ಲೋ, ಬೀದರ್ ಸಿಟಿನಲ್ಲೋ, ಬೇರೆ ಸಿಟಿನಲ್ಲೋ, ಯಾಕಂದ್ರೆ ಅವರು ಕ್ವಾಲಿಫಿಕೇಶನ್ MBBS ಅಂಡ್ MS ಕ್ವಾಲಿಫಿಕೇಶನ್ ನೋಡಿದ್ರೆ ದೊಡ್ಡ ಸಿಟಿನಲ್ಲಿ ಪ್ರಾರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಬೇಕಂತ ಯೋಚನೆ ಮಾಡಬೇಕಾಗಿತ್ತು. ಆದರೆ ಇಡೀ ಚಿಂಚೋಳಿ ಜನರ ಪರವಾಗಿ ನಾವು ಅವರಿಗೆ ಒಂದು ಎಲ್ಲ. ಈ ಕಾರ್ಯಕ್ರಮದಲ್ಲಿ ಬಸವ ಕಲ್ಯಾಣದ ACF ಅಧಿಕಾರಿಗಳಾದ ಮೊಹಮ್ಮದ್ ಮುನೀರ್ ಅಹಮದ್, ಚಿಂಚೋಳಿ ಪುರಸಭೆಯ ಅಧಿಕಾರಿಗಳಾದ ಕಾಶಿನಾಥ್ ದನ್ನಿ, ಹಿರಿಯ ವೈದ್ಯರಾದ ಡಾಕ್ಟರ್ ರವೀಂದ್ರ ರೆಡ್ಡಿ, ಯುವ ಉದ್ಯಮಿದಾರರಾದ ರಾಹುಲ್ ಸಂಜೀವನಿ ಅಕಾಪುರ, ರಾಜಕೀಯ ಮುಖಂಡರಾದ ಮುಕುಂದ ದೇಶಪಾಂಡೆ, KM ಬಾರಿ, ಅಬ್ದುಲ್ ಬಾಜಿದ್, ಜಗನ್ನಾಥ್ ರಾಠೋಡ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ
24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.